ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೈಸೂರು ಹತ್ರ ಇರೋ ಪಯಣ ಕಾರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. 50 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ನುಗ್ಗಿದ ತಕ್ಷಣ ನಮ್ಗೆ ಸಿಕ್ಕಿದೆ ಮ್ಯೂಸಿಯಂ ಯಾವ ರೀತಿ ಬಿಲ್ಟ್ ಆಗಿದೆ ಅದ್ರ ಪಿಕ್ಚರ್ ನೋಡಿಕೊಂಡು ಒಳಗಡೆ ಹೋದ ತಕ್ಷಣ ರೈತರದು ರಥ ಮೊದಲನೇದು ಇಲ್ಲಿ ಇದೆಯಲ್ಲ. ಇದು ಆಗೋ ಕಾಲದಲ್ಲಿ ರೈತರುಗಳು ಬಳಸ್ತಿದ್ದ ಎತ್ತಿನ ಗಾಡಿ ಅಂತೆ. ಇದಾದಮೇಲೆ ನಾವು ಇದನ್ನ ಎತ್ತಿನ ಗಾಡಿ ನೋಡಿ ಯಾವ ರೀತಿ ಇದೆ ಅಂದರೆ ಫುಲ್ಲು ಬ್ಯಾಂಬೋ ಟ್ರೀಯಿಂದನೇ ಕನ್ಸ್ಟ್ರಕ್ಟ್ ಆಗಿರೋ ಗಾಡಿಯಾಗಿದೆ. ನೆಕ್ಸ್ಟು ನಾವು ಇಲ್ಲಿ ನೋಡಿ, ಇದು ಕುದುರೆ ಗಾಡಿ ರೀತಿ ಕಾಣಿಸ್ತದೆ. ಈಗಿನ ಕಾಲದಲ್ಲಿ ಕುದುರೆ ಗಾಡಿ ರೀತಿ, ಇದು ಆಗ್ಲ ಕಾಲದಲ್ಲಿ ಇದನ್ನೆಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಇದು ಮಾಡಿದಾರಂತೆ. ಇದು ಆಗ್ಲ ಕಾಲದಲ್ಲಿ ಮಹಾರಾಣಿಯವ್ರನ್ನ ಕರ್ಕೊಬರೋಕ್ಕೆ ಅಂತ ಯೂಸ್ ಮಾಡ್ತಿರೋದು ಗಾಡಿ ಅಂತೆ. ಇಲ್ಲಿ ನೋಡಿ ಯಾವ ರೀತಿ ಸ್ಟೈಲ್ ಕೊಡ್ತಿದ್ದಾರೆ ನಮ್ಮ ಅಕ್ಕ ನೋಡಿಕೊಂಡು. ನಾನು ನೋಡಿ ಒಳ್ಳೆ ಕಪ್ಪಿ ಕಣಂಗೆ ನಿಂತಿದ್ವಿ. ಇದಾದಮೇಲೆ ನೆಕ್ಸ್ಟು ನಾವು ಇದು ನೋಡ್ಕೊಂಡು ಬರ್ತಾ ಈ ಗಾಡಿ ರಾಣಿಯರು ಆಗಲ ಕಾಲದಲ್ಲಿ ಮಹಾರಾಜನ ನೋಡೋಕೆ ಬರ್ಬೇಕಾರೆ ಈ ಗಾಡಿ ತಗೊಂಡೋಗಿ ನೋಡಿಕೊಂಡು ಬರ್ತಾಯಿದ್ರಂತೆ. ಈ ಗಾಡಿ ವಿಶೇಷ ಏನಂದರೆ ಒಳಗಡೆ ಕುಂತಿರೋರು ಹೊರಗಡೆ ಕಾಣ್ತಾ ಇರಲಿಲ್ಲ. ಒಳಗಡೆ ಯಾರೇ ಕುಂತ್ಕೊಂಡ್ರು ಹೊರಗಡೆ ಕಾಣ್ತಾ ಇರಲಿಲ್ಲ. ಆಗಲೂ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಗಾಡಿ ಇದು. ಆಮೇಲೆ ಇಲ್ಲಿ ನೋಡಿ, ಇದೆಯಲ್ಲ, ಫಸ್ಟ್ ಇಲ್ಲಿ ಪರದೆ ಮುಚ್ಚಿಬಿಡೋರಂತೆ. ಅದಾದಮೇಲೆ ಈ ಪರದೆ ಮುಚ್ಕೊಂಡು ಇಲ್ಲಿದೆಯಲ್ಲ, ಈ ಇಂಜಿನ್ ಯಾವುದು ಅಂದರೆ, ಈ ಇಂಜಿನು ಆಗ್ಲ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಮಾಡೆಲ್ ಫಾರ್ ಟ್ರಕ್ಸ್. ಅಂದರೆ ಆಗ್ಲ ಕಾಲದಲ್ಲಿ ಈ ಆಟೋಗಳಿದ್ವಲ್ಲ, ಆ ಇಂಜಿನ್ಸ್ಗಳು, ಆ ಇಂಜಿನ್ದು ಇದು ಇದು ದೊಡ್ಡ ವೆಹಿಕಲ್ಸ್ಗಳಿಗೆ ಆಗ್ತಾಯಿದ್ದಿದ್ದು ಇಂಜಿನ್ ಅಂತೆ ಇದು. ಈ ಇಂಜಿನ್ ನೋಡಿ ಯಾವ ರೀತಿ ಇದೆ ಅಂತ. ದೊಡ್ಡ ಮಿಷಿನ್ಸ್ಗಳಿಗೆಲ್ಲ ಈ ಥರ ಇಂಜಿನ್ಗಳ್ನ ಹಾಕ್ತಾಯಿದ್ದಿದ್ದು. ಮತ್ತು ನಾವು ಈ ಗಾಡಿ ನೋಡಿ, ಇದು ತೋರಿಸಿದ್ನಲ್ಲ ಈಗ, ಆ ಗಾಡಿ. ಅದಾದಮೇಲೆ ಇದು ನೋಡಿ, ಇದಾಗಲೂ ಕಾಲದಲ್ಲಿ ಕಾರ್ ರೀತಿ, ಇದು ಕಾರ್ ಮಾಡಲ್ ಅಂತ. ಇದು ಕಾರ್ದು ಒಂದು ಮಾಡಲ್ನ ಇಟ್ಕೊಂಡು ಮಾಡಿರೋದು. ಇದು ಸ್ಟ್ರಿಪ್ ಬಾಕ್ಸ್ ಅಂತ. ಮತ್ತು ಇಲ್ಲಿ ನೋಡಿ, ಮೆಕ್ಯಾನಿಕಲ್ ಫ್ಯೂಲ್ ಪಂಪ್. ಆಗ್ಲ ಕಾಲದಲ್ಲಿ ಪಂಪ್ ರೀತಿ ಫ್ಯೂಯಲ್ನ ಪಂಪ್ ಮಾಡೋಕ್ಕೆ ಮಿಷಿನ್ ಯೂಸ್ ಮಾಡ್ತಾಯಿದ್ದು. ಇದಾದಮೇಲೆ ಟರ್ಬೋ ಚಾರ್ಜಿಂಗ್ ಆಕ್ಸೆಸ್, ಆಮೇಲೆ ಡೈನಾಮೋ, ಮತ್ತು ಶೂ ಕಾರ್ಟರ್ ಅಂತ. ಇವೆಲ್ಲ ಆಗ್ಲೂ ಕಾಲದ ಇಂಜಿನ್ಸು. ಈಗ ಬನ್ನಿ ಇಲ್ಲಿ ಕಾರ್ಗಳು ನೋಡೋಣ. ಈ ಕಾರ್ ಇದೆಯಲ್ಲ, ಇದು ಫೋರ್ಟನ್ ಜೀಪ್ ಅಂತ. ಆಗ್ಲ ಕಾಲದಲ್ಲಿ ಫೋರ್ಟನ್ ಪರ್ಫೆಕ್ಟ್. ಇದು ಆಗ್ಲ ಕಾಲದಲ್ಲಿ ಮೇಯ್ನ್ ಇದಾಗಿರೋದು ಕಾರು. ಅತಿ ಹೆಚ್ಚು ಲಾರ್ಜೆಸ್ಟ್ ಸೇಲ್ಸ್ ಆಗಿರೋ ಜೀಪು ಅಂದರೆ ಇದೆ. ಅದಾದಮೇಲೆ ಇದು ನೋಡಿ, ಆಗ್ಲೂ ಕಾಲದ ಕಾರ್ಗಳು ಮಾಡಿಫಿಕೇಷನ್ನೇ ಸೂಪರಾಗಿ ಮಾಡಿಸಿದ್ದಾರೆ. ಅದು ವೀರೇಂದ್ರ ಹೆಗ್ಗಡೆ ಸರ್ಗೆ ಒಂದು ದೊಡ್ಡ ಟ್ಯಾಂಕ್ಸ್ ಹೇಳಬೇಕು. ಅವರು ಆದಷ್ಟು ಎಷ್ಟು ಕಲೆಕ್ಷನ್ ಮಾಡಿದ್ದಾರೆ ಅಂದರೆ, ಕಾರ್ಗಳ ಕಲೆಕ್ಷನ್ನು ಅವ್ರ ತಲೆ ಮಾತ್ರ ಅವ್ರ ತಲೆ ಉಪಯೋಗಿಸಿರೋದಕ್ಕೆ ನಮಗೆ ಈ ಥರ ಇತ್ತು ಕಾರು ಅನ್ನೋ ಮಾಡಿಫಿಕೇಷನ್ ನಮಗೆ ಸಿಕ್ತು. ಈ ಮ್ಯೂಸಿಯಮಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಕಾರ್ ಇದೆ. ಈ ಕಾರ್ ನೋಡಿ, ಇದು ಜೀಪ್. ಆಗ್ಲ ಕಾಲದಲ್ಲಿ ಈ ಫರ್ಡರ್ನವರು ಕಂಪ್ನಿಯವರು ಜೀಪ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದಾದಮೇಲೆ ನಮ್ಮದು ನೆಕ್ಸ್ಟು ಬರೋದು ಇದು ಫೋರ್ಟ್ ಅವ್ರದ್ದು ಮೊದಲನೇ ಜೀಪ್ ಅಂತೆ. ನೋಡಿ, ಇದು ಜೀಪ್ ಬಂದು ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ. ಮಾಡಿಫಿಕೇಷನ್ ಮಾತ್ರ ಆಗ್ಲ ಕಾಲದಲ್ಲಿ ಸೈಕ್ ಆಗಿತ್ತು. ಆಗ್ಲ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ದು ಬೈಕ್ ಟೈರ್ಸ್ಗಳು ನೋಡಿ, ಬೈಕ್ ಟೈರ್ಸ್. ಈಗ ನೆಕ್ಸ್ಟ್ ಗಾಡಿ ನೋಡಿ, ಇದು ನಮ್ಮ ಮಹಾರಾಜರು ಕಾಲದಲ್ಲಿ ಯೂಸ್ ಮಾಡ್ತಿರೋದು ಗಾಡಿ ಅಂತೆ. ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾಗಲೇ ಯೂಸ್ ಮಾಡಿರೋ ಗಾಡಿ ಇದು. ಈಗಲೂ ಅರಮನೆ ಹತ್ರ ಇದ್ದಿದ್ದ ಗಾಡಿ ಇದು. ಶ್ರೀಕಂಠದತ್ತ ಒಡೆಯರ್ ಅವರು ಡೆತ್ ಆದಮೇಲೆ ಇವ್ರು ಬಂದು, ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರು ಬಂದು ಕಲೆಕ್ಟ್ ಮಾಡಿ ಇದನ್ನ ಲಾಂಚ್ ಮಾಡಿರೋದು. ಇದು 1949 ಲಾಂಚ್ ಆಗಿರೋದು. ಇದ್ರ ಹೆಸರು ಬಂದು ಡೈಲಾಮರ್ DE36 ಅಂತ ಈ ಗಾಡಿ ಹೆಸರು ಬಂದು. ನೋಡಿ, ಇದು ಆಗ್ಲ ಕಾಲದಲ್ಲೇ ಯಾವ ರೀತಿ ಇತ್ತು ಅಂತ ಕಾರು ದೊಡ್ಡದಾಗಿದ್ದರೂ ಚೆನ್ನಾಗಿತ್ತು. ಈಗ ನೋಡಿ, ಇದು ಒಲಿಂಪಿಕ್ಸ್ ಏನೋ ಒಂಥರ ಹೆಸ್ರುಗಳು ನೋಡಿದ್ರೇನೋ ಒಂಥರ ಕೇಳೋಕ್ಕೆ ಒಂಥರ ಇಂಪಾಗಿದೆ, ದೊಡ್ಡದಾಗಿದ್ರು ಹೆಸ್ರುಗಳು. ಅದಾದಮೇಲೆ ನಾವು ನೆಕ್ಸ್ಟ್ ಗಾಡಿ ನೋಡೋಕ್ಕೆ ಈಗ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಈಗ ನೆಕ್ಸ್ಟು ಇಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ಬರೋಷ್ಟರಲ್ಲಿ. ಯಾರು ಇದು ಅದು ಅಂತ ಮಾತಾಡ್ಕೊ ಬರೋಷ್ಟರಲ್ಲೇ ಟೈಮ್ ವೇಸ್ಟ್ ಆಯಿತು.
ಈ ಗಾಡಿ ನೋಡಿ, ಈ ಗಾಡಿ ಒಂದು ಮಾಡ್ಯೂಲ್ನ ಸೆಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಗಾಡಿ ಇದು. ಅದ್ರ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಒಂದು ಪಿಕ್ಚರ್ ಇತ್ತು, ಅದನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದೋ. ಅದನ್ನ ಇಲ್ಲಿ ನೋಡಿ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ ಗಾಡಿಯನ್ನು. ಈಗ ಇದು 56 ಕಿಲೋಮೀಟ್ರ್. ಇಂಜಿನ್ ಮಾತ್ರ ಹೆವಿ ಕೆಪಾಸಿಟಿ ಇಂಜಿನ್ ಇತ್ತು. ಈ ಕಾರ್ ಹೆಸರು ಬಂದು ಸಿಟ್ರೋನ್ ಟ್ರಕ್ಷನ್ ಆನ್ವರ್ಡ್ 11CV ಅಂತ ಈ ಕಾರ್ ಹೆಸರು ಬಂದು. ಈ ಕಾರು ಆಗ್ಲ ಕಾಲದಲ್ಲಿ 3 to 5 ಸ್ಪೀಡ್ ಮ್ಯಾನ್ಯುವಲಾಗಿ ಕೊಡ್ತಾಯಿತ್ತು, 3-5 ಕಿಲೋಮೀಟ್ರು ಆತ. ಅದಾದಮೇಲೆ ಇದು 1947 ನಮ್ಗೆ ಸ್ವಾತಂತ್ರ್ಯ ಬಂದಿದ್ದ ವರ್ಷದಲ್ಲಿ ಲಾಂಚ್ ಆಗಿರೋ ಗಾಡಿ ಇದು. ಈ ಕಾರ್ ನೋಡಿ ಯಾವ ರೀತಿ ಇದೆ ಅಂತ. ಕಾರ್ ನೋಡಿ ಸೈಕ್ ಇದೆ ನೋಡಿ. ಇನ್ನು ಇದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೊಟ್ಟಿರೋದಕ್ಕೂ ಸೂಪರಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ನಾವು ಈ ಕಾರನ್ನ ನೋಡಿಕೊಂಡು ಬರೋಣ. ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಒಂದಷ್ಟು ಹೊತ್ತು ಗಂಟ ವೀಡಿಯೋ ಮಾಡ್ತಾ ಕೂತಿದ್ದೆ ಅಲ್ಲೇ. ನೋಡಿ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತ, ಸೂಪರಾಗಿದೆ. ಮಾಮೂಲಿ 4 ಡೋರ್ಸ್ ಇದಕ್ಕೂ, ಅಂದರೆ ಒಂಥರ ನೋಡೋಕ್ಕೆ ಲುಕ್ಕಾಗಿದೆ ಗಾಡಿ. ಅದಾದಮೇಲೆ ಇಲ್ಲಿ ನೋಡಿ, ಇದಕ್ಕೆ ಬಂದರೆ ನಮಗೆ 1955 ಇದು ಗಾಡಿ ಲಾಂಚ್ ಆಗಿರೋ ಗಾಡಿ ಇದು. 1955 ಗಾಡಿ ಲಾಂಚ್ ಆಗಿರೋದು. ಈ ಗಾಡಿ ಬಂದು 1955 ಮಾಡಲ್ ಲಾಂಚ್ ಆಗಿರೋದು ಇದು. ಈ ಗಾಡಿ ಇದು ಫುಲ್ಲು ದೊಡ್ಡದಾಗಿದೆ ಹೆಸರು. ಇದನ್ನ ನಾವು ಆಗ್ಲ ಕಾಲದಲ್ಲಿ ಸ್ಟಾರ್ಟ್ ಬೇಕರ್ ಅಂತ ಕರಿತಾಯಿದ್ರಂತೆ. ಇದು ಅದ್ರ ಮಾಡಲೇ, ಆದರೆ ಮಾಡಲ್ ನೇಮ್ ಮಾತ್ರ ದೊಡ್ಡದಾಗಿದೆ. ಹೆಸ್ರು ತಕ್ಕಂಗೆ ಕಾರು ಉದ್ದವಾಗಿದೆ. ಅದಾದಮೇಲೆ ನೆಕ್ಸ್ಟು ನಾವು ಬಂದು ನೋಡಿ, ಈಗ 1960 ಲಾಂಚ್ ಆಗಿರೋ ಗಾಡಿ ಇದು. ಇದ್ರ ಹೆಸರು ಬಂದು ಪಜೋಟ್ 404 ಬಲಿ ಅಂತ. ಈ ಕಾರ್ ನೋಡಿ ಹೈಜಿನಿಕ್ಕಾಗಿ ಫೆರಾರಿ ಸಿಂಬಲ್ ಹಾಕ್ಕೊಂಡಿದೆ ನೋಡಿ, ಫೆರಾರಿ ಸಿಂಬಲ್ಲು. ಅದು ಯಾವ ರೀತಿ ಇದೆಯೋ ಗೊತ್ತಿಲ್ಲ. ನೆಕ್ಸ್ಟು ನಮ್ಮ ವೀರೇಂದ್ರ ಹೆಗ್ಗಡೆ ಸರ್ ಅವರು ಇದು ಮಾಡಿಕೊಂಡು ಕಲೆಕ್ಟ್ ಮಾಡಿರೋದು ನೋಡಿ. ಆಗ್ಲೂ ಕಾಲದ ಕಾರ್ಗಳ್ನೆಲ್ಲ ಯಾವ ರೀತಿ ಕಲೆಕ್ಟ್ ಮಾಡಿ ಒಂದು ಪ್ಲೇಸಲ್ಲಿ ಇಡಬೇಕು ಅಂತ ಅವ್ರ ತಲೆ ಬಂದಿದೆಯಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಬಂದು 1967 ಲಾಂಚ್ ಆಗಿರೋ ಗಾಡಿ ಇದು. ಇದ್ರ ಹೆಸರು ಬಂದು ಕೆನ್ವಲಾಲ್ಟ್ ಶ್ರವಲೆಟ್ ಇಪ್ಪಲ್ 4 ಅಂತ 4 ಡೋರ್ ಸೆಡಾನ್ ಅಂತ. ಡೋರ್ ಸೆಡಾನ್ ಅನ್ನೋದು ಮಾಡಲ್ ಹೆಸರು. ಆದರೆ ಇದ್ರ ಮೇನ್ ಬ್ರ್ಯಾಂಡ್ ಬಂದು ಶರ್ಡಂಟ್ ಅಂತ. ಇದು ಈಗಲೂ ಈ ಕಾರು ಮ್ಯಾನುಫ್ಯಾಕ್ಚರಿಂಗ್ ಅದು ಇನ್ನೂ ಇದೆ. ನಮ್ಮ ಅಕ್ಕ ನೋಡಿ ಏನೋ ಹೇಳ್ತಾಯಿದ್ದಾಳೆ, ನೋಡಿ ಯಾವ ರೀತಿ ಇದೆ ಅಂತ ಹೇಳ್ತಿದ್ದಾಳೆ. ಅವಳು ಒಂಥರ ಬೆಂಕಿ ಅವಳು. ನೆಕ್ಸ್ಟು ನೋಡಿ, ಈಗ ನಾವು ನೆಕ್ಸ್ಟ್ ನೋಡೋಣ ಅಂತ ಬರ್ತಾಯಿದ್ದಿದೆ. ಈ ಕಾರು ಆಗ್ಲೂ ಕಾಲದಲ್ಲಿ ಫುಲ್ಲು ಓಡಿರೋ ಗಾಡಿ ಅಂತೆ. ಹಿಲ್ಮ್ಯಾನ್ ಅಲ್ಟಾರ್ 1967 ಲಾಂಚ್ ಆಗಿರೋ ಗಾಡಿ ಇದು. 4 ಸ್ಪೀಡ್ ಮ್ಯಾನ್ಯುವಲಿ, ಅಂದರೆ 4 ಸ್ಪೀಡ್ ಇದೆ, ಅಂದರೆ 4 ಗೇರ್ಸ್ ಅಂತ. ಅದಾದಮೇಲೆ ಇದು ನೆಕ್ಸ್ಟು ಇದರಲ್ಲಿ ಇದರಲ್ಲಿ ಲಾಸ್ಟಲ್ಲಿ ಇದ್ದಿದ್ದು ಗಾಡಿ ಅಂದರೆ ಇದೆ, ಒಪೆಲ್ಸ್ ರೆನೆಕ್ಸ್ ಸೀರೀಸ್ ಬಿ ಅಂತ ಇದ್ರ ಹೆಸರು. ಆಮೇಲೆ ಹಿಲ್ಮ್ಯಾನ್ ಮಿನಕ್ಸ್ ಅಂತ. ಇದು ಹಿಲ್ಮ್ಯಾನ್ ಅವರು ನೆಕ್ಸ್ಟು ಲಾಂಚ್ ಮಾಡಿದ್ದು 8 ಆದಮೇಲೆ. ಅದಾದಮೇಲೆ ಲಾಂಚ್ ಮಾಡಿದ್ದೆ ಇದು ಹಿಲ್ಮ್ಯಾನ್ ಎಕ್ಸ್ಯೂವಿನ್ಸ್ ಅಂತ. ಅದಾದಮೇಲೆ ನೋಡಿ, ಈ ಕಾರ್ ಮಾತ್ರ ಹೈಜಿನಿಕ್ಕಾಗಿ ಐಕ್ಯೂ ಮಾತ್ರ ಲುಕ್ಕಿಂಗು ಸೂಪರಾಗಿ ಕಾಣಿಸ್ತದೆ. ಈಗಲೂ ಕೊಟ್ಟರೆ ತಗೋಗ್ಬೋದು. 1952 ಈ ಗಾಡಿ ಲಾಂಚ್ ಆಗಿರೋದು. ಅಸ್ಟೋನ್ A40 ಈ ಗಾಡಿ ಹೆಸರು. ಮಾಡಲ್ A40 ಸಮ್ಸೆಟ್ ಸಮ್ಮರ್ ಸೆಟ್ ಅಂತ ಇರೋದು ಫುಲ್ಲು ಹೆಸರು. ಅಂದರೆ ಸಮ್ಮರ್ ಸೆಟ್ ಅಂತ ಕರೆಯೋದು ನಾವು. ಸಮ್ಮರ್ ಸೆಟ್ ಅಂದರೆ ಆಗ್ಲೂ ಕಾಲದಲ್ಲಿ ಸಮ್ಮರ್ಗೆ ಯೂಸ್ ಆಗಿರೋ ಗಾಡಿಗಳಿವು. ಈ ಗಾಡಿ ನೋಡಿ, ಈ ಕ್ಯೂ ಮಾತ್ರ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ, ಒಂದೊಂದು ಕಾರ್ಗಳು ನೋಡೋಕ್ಕೆ ಲೈಟ್ ಬೆಳಕು ಅದಕ್ಕೂ ಆಗ್ಲೂ ಕಾಲದ ಪೇಂಟಿಂಗು, ಆಗ್ಲೂ ಕಾಲದ ಕಾರು ಇದು ಎಲ್ಲ ಸಿಕ್ಕಾಗಿದೆ. ಆಮೇಲೆ ನೋಡಿ, ಈಗ ಇಂಡಿಯಾ ಬ್ರ್ಯಾಂಡ್ ಹಿಂದೂಸ್ತಾನ್ 14 ಇದು ಲಾಂಚ್ ಆಗಿರೋದು 1952.
ಇದೇ ಮೊದಲನೇ ಕಾರು ಲಾಂಚ್ ಆಗಿದ್ದು ಹಿಂದೂಸ್ತಾನ್ ಅವರು. ಇದು ಇಂಡ್ಯಾದಲ್ಲೇ ಲಾಂಚ್ ಆಗಿರೋ ಗಾಡಿ ಇದು. ಈ ಗಾಡಿ ಬಂದು ಇಂಡ್ಯಾದಲ್ಲಿ ಲಾಂಚ್ ಆಗಿ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಹಿಂದೂಸ್ತಾನ್ ಅವ್ರದ್ದೇ ಒಂದೇ ಕಡೆ ಮಡಗಿರೋ ಗಾಡಿ ಇದು. ಇದೇ ಮೊದಲನೇ ಗಾಡಿ 1954 ಇದು ನೋಡೋಕ್ಕೆ ಒಳ್ಳೆ ಬೊಂಬಟ್ ಕಾರ್ ರೀತಿ ಇಲ್ವಾ? ಬೊಂಬಟ್ ಕಾರಲ್ಲಿ ಕಾರ್ ಇದೆಯಲ್ಲ ಆ ರೀತಿ ಇದೆ ಈ ಕಾರು. 1952 ಲಾಂಚ್ ಆಗಿರೋ ಕಾರ್ ಇದು. ಇದಾದಮೇಲೆ ನೆಕ್ಸ್ಟ್ ನಾವು ಹಿಂದೂಸ್ತಾನ್ ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಯಾವ ರೀತಿ ಇದು ಮಾಡಿದ್ದಾರೆ. ಅದಾದಮೇಲೆ ನಾವು 1955 ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ ಲಾಂಚ್ ಆಗಿರೋ ಗಾಡಿ ಇದು. ಇಂಡ್ಯಾದವ್ರದ್ದೇ ಹಿಂದೂಸ್ತಾನ್ ಅಂತ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿಗಳೆಲ್ಲ ಇಂಡಿಯಾದಲ್ಲೇ ಲಾಂಚ್ ಆಗಿರೋದು. ಇದ್ರ ಐಕಾನು ಮತ್ತು ಲೋಗೋ ಎಲ್ಲ ಸೈಕಾಗಿತ್ತು. ಅದಾದಮೇಲೆ ನೆಕ್ಸ್ಟು ನಾವು ನೋಡಿ ಮತ್ತೆ ಹಿಂದೂಸ್ತಾನ್ ಅವ್ರದ್ದು 1961 ಲಾಂಚ್ ಮಾಡಿರೋದು ಹಿಂದೂಸ್ತಾನ್ ಅಂಬಾಸಡರ್. ಈಗಲೂ ಇದು ಫೇಮಸ್ಸಲ್ಲೇ ಇದೆ. ಮಾರ್ಕ್ 1 ಇಂಡ್ಯಾದಲ್ಲೇ ಲಾಂಚ್ ಆಗಿರೋದು ಹಿಂದೂಸ್ತಾನ್ ಅಂಬಾಸಡರ್ 1962 ಲಾಂಚ್ ಆಗಿರೋ ಗಾಡಿ ಇದು. ಈ ನೋಡಿ ಆಗ್ಲ ಕಾಲದಲ್ಲೇ IQ ಹೆಂಗಿತ್ತು ಅಂತ. ಆಗ್ಲ ಕಾಲದವ್ರದ್ದು ತಲೆ ಈ ರೀತಿ ಲಾಂಚ್ ಮಾಡಿದ್ರು. ಈ ರೀತಿ ಆಗುತ್ತೆ ಅಂತ ಗೊತ್ತಿರೋದಕ್ಕೆ ಅವರು ಲಾಂಚ್ ಮಾಡಿದ್ರು. ಇಲ್ಲಿ ಒಂದು ಮುಟ್ಟಂಗಿಲ್ಲ. ಈಗ ಇಲ್ಲಿ ನಿಂತಿದ್ದಲ್ಲ ಕಾರ್ಗೇನೋ ಪ್ರಾಬ್ಲಮ್ ಆಗಿದೆಯೇನೋ ತಗೊಂಡು ಹೋಗ್ತಾ ಇದ್ದಾರೆ ಇವರು. ಏನು ಒಳಗಡೆ ಹೋಗಿ ಈಗ ಈ ಕಾರ್ನ ಡಿಸ್ಪೋಸ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಕಾರು ಹಿಂದೂಸ್ತಾನ್ ಕಂಪ್ನಿಯವ್ರದ್ದು ಇದು. ತಗೊಂಡೋಗಿ ಹೊರಗಡೆ ಬೇರೆ ಕಡೆ ಎಲ್ಲ ನಿಲ್ಲಿಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಗಾಡಿ ಕೀಗಳೆಲ್ಲ ಅಲ್ಲೇ ಇದೆ, ಆದರೂ ಕಾರು ಇದು ಮಾಡ್ತಾಯಿದ್ದಾರೆ. ಇದು ಬಂದು ಜೀಪ್ ಇದು 1953 ಗೆಜ್ 69 ಅಂತ. ಗೆಜ್ 69 ಅಂತ ಈ ಕಾರ್ ಮಾಡಲು ಬಂದು ಕಾರ್ ಹೆಸರು ಬಂದು. ಇದು ಜೀಪು. ಆಗ್ಲ ಕಾಲದಲ್ಲಿ ಪೊಲೀಸ್ಗಳು ಜೀಪ್ಗಳು ನೋಡಿದ್ದೀರಲ್ಲ ಆ ಥರ ಇದೆ. ಪೊಲೀಸ್ ಜೀಪೇ ಮಾಡಿರೋದು. ಅದಾದಮೇಲೆ ಫಾಲೋ ಲೈನ್ಸ್ ಅಂತ. ನೆಕ್ಸ್ಟು ನಾವು ಈ ಗೇಜ್ ಕಾರ್ನ ಜೀಪ್ನ ನೋಡಿಕೊಂಡು ನೋಡಿ ಕೆಳಗಡೆ ಎಲ್ಲ ನೋಡಿ ಕೆಳಗಡೆ ಆಯಿಲ್ ಸೋರುತ್ತೆ ಅಂತ ಯಾವ ರೀತಿ ಟ್ರೇಗಳನ್ನೆಲ್ಲ ಹಾಕಿ ಮಡಗಿದ್ದಾರೆ. ಎಲ್ಲ ಸಿಸ್ಟಮೆಟಿಕ್ಕು. ಒಂಚೂರು ಏನಾರು ಹೆಚ್ಚು ಕಮ್ಮಿ ಆಗಬಾರ್ದು ಅಂತಲೇ ಎಲ್ಲ ಮುಂದಾಲೋಚವಾಗಿ ನೋಡ್ಕೊಂಡಿರೋದು. ಅದಾದಮೇಲೆ ನಾವು ನೋಡಿ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗೋದು ನಾವು ಯಾವ ರೀತಿ ಲೈಟಿಂಗ್ಸನ್ನ ಸಂಜೆ ಹೋಗಿರೋದಕ್ಕೂ ಅದಕ್ಕೂ ಲೈಟಿಂಗ್ಸ್ ಆನ್ ಮಾಡಿದರು. ಮಾತ್ರ ನೋಡೋಕೆ ಮಾತ್ರ ಸೈಕಾಗಿತ್ತು, ಸಖತ್ತಾಗಿ ಕಾಣಿಸ್ತಾಯಿತ್ತು ಲೈಟಿಂಗ್ಸು. ಒಂದೊಂದು ಚೂರು ಲೈಟಿಂಗ್ಸ್ ಅಲ್ಲ, ಫುಲ್ಲು ಲೈಟಿಂಗ್ಸು. ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ. ನಾನು ಇಲ್ಲಿಂದ ಹೋಗ್ತೀನಿ, ಸ್ಪೀಡಾಗಿ ಹೋಗ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಇವು ಅಮ್ಮ ಬಂದು ಅಡ್ಡ ಬಂದು ನಮಗೆ ತಲೆಗೆ ತಿಂದಾಕ್ಬಿಟ್ರು. ಇಲ್ಲಿ ನೋಡಿ ನಮ್ಮ ಅಕ್ಕ ವೀಡಿಯೋ ಮಾಡ್ತಾಯಿದ್ದಾಳೆ. ನಾನು ಇಲ್ಲಿ ಕೆಳಗಡೆ ಹೋಗ್ತಾಯಿದ್ದೀನಿ, ನಮ್ಮ ಅಕ್ಕ ಬಂದು ಮೇಲ್ಗಡೆ ವೀಡಿಯೋ ಮಾಡ್ತಾವಳೆ. ಅದು ಹೋಗ್ತಾ ಇರೋ ನಮ್ಮ ತಮ್ಮ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ದ. ಇಲ್ಲಿ ನೋಡು ನಮ್ಮ ಅಕ್ಕನೂ ವೀಡಿಯೋ ಮಾಡ್ತಾವಳೆ. ನಮ್ಮ ತಮ್ಮ ಡಿಸ್ಟರ್ಬ್ ಮಾಡ್ತಿದ್ದ. ಸುಮ್ಮನೆ ಕೂತ್ಕೊ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಆದ್ರೂ ನಮ್ಮ ಅಕ್ಕ ನೋಡ್ರಿ ಈಗ ವೀಡಿಯೋ ಮಾಡ್ಕೊಂಡಿದ್ದ ಅನ್ನಕ್ಕೆ ಬರ್ತಾವಳೆ ಅವಳ ಫೋನಲ್ಲಿ. ನೀವು ನನ್ನ ಫೋನಲ್ಲಿ ವೀಡಿಯೋ ಮಾಡಿದೆ, ನಾನು ಇದು ಮಾಡಿಬಿಟ್ಟೆ. ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದೆ. ಈಗ ನೋಡ್ರಿ ಹೆಂಗೆ ನಿಂತಿದ್ದನು. ನಮ್ಮ ದೊಡ್ಡಮ್ಮಂಗೆ ಏನೋ ಕಂಪ್ಲೇಂಟ್ ಆಗ್ತಾವನೆ. ಇದು ನೋಡಿ ಹೆಂಗೆ ಅಂತ. ನಮ್ಮ ದೊಡ್ಡಮ್ಮನೂ ನೋಡ್ರಿ ಹೆಂಗೆ ಪೋಸ್ ಕೊಡ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮನು ನೋಡಿ ಈಗ ಅವ್ನು ನೋಡಿ ಒಳ್ಳೆ ಕೋತ್ಕೊತಿಕ್ಕಂಗೆ ಆಡ್ಕೊ ಹೋಯ್ತಾ ಅದನ್ನು. ನಮ್ಮ ಅಕ್ಕ ವೀಡಿಯೋ ಮಾಡ್ಕೊಂಡಿದ್ದ ಅನ್ನೋಕ್ಕೆ ಬರ್ತಾಯಿದ್ದಾಳೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಇನ್ನೊಬ್ಳು ಅಕ್ಕ ಹೇಳು ಹೋದ್ಲು ತಲ್ಕೊಂಡ್ಳು. ಈಗ ಸಾಧಿಸ್ಬಿಟ್ವಿ ಅಂತ ಸಾಂಗ್ ಆಡಿದ್ರೆ ಸಖತ್ತಾಗಿರೋದು. ನೆಕ್ಸ್ಟು ಇಲ್ಲಿ ಕೆಳಗಡೆ ಬಂದಾಗಲೇ ಫಸ್ಟ್ ನೋಡಿದರೆ ಈ ಜೀಪು ನೋಡೋಕ್ಕೆ ಒಂಥರ ಸೂಪರಾಗಿ ಕಾಣಿಸ್ತಿದೆ. ಈ ಜೀಪ್ ಹೆಸರು ಇದು ಫೋರ್ಟ್ ಅವ್ರದ್ದೇ ಜೀಪ್ ಇದು ಒಂದು ಕಡೆ ನಿಂತ್ಕಲ್ದೆ ಸುತ್ತಿಸ್ತಿದ್ರು. ಅದು ನೋಡ್ತೀರಿ ನಾವು ಯಾವ ರೀತಿ ಆ ಕಡೆ ಹೋದರೆ ಈ ಕಡೆಗೆ ಬರೋದು, ಈ ಕಡೆಗೆ ಹೋದರೆ ಆ ಕಡೆ ಬರೋದು. ಅದಕ್ಕೆ ನೋಡಿ ಹೆಂಗಾಗುತ್ತೆ ಅದ ರೀತಿ ಮಾಡ್ತಾಯಿದ್ದೀವಿ. ಇದು ಹಿಂದ್ಗಡೆ ಇದೆಯಲ್ಲ, ಇದು ಟೂಲ್ಸ್ ಬಾಕ್ಸ್ ಅಂತೆ. ಆಗ್ಲ ಕಾಲದಲ್ಲಿ ಟೂಲ್ಸ್ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಮಾಡಿಸಿದ್ದು ಇದಂತೆ. ಇದರಲ್ಲಿ ಸಿಟ್ಟಿಂಗ್ ಸೀಟ್ಸ್ ಬಂದು ಬರೀ ಇಬ್ಬರೇ ಅಂತೆ. ಇದು ಸಫಾರಿಗೆ ಬಳಸ್ತಾಯಿದ್ದ ಗಾಡಿ ಇದು ಆಗ್ಲ ಕಾಲದಲ್ಲಿ. ನೋಡಿ ಇದಕ್ಕೂ ಮಾಮೂಲಿ ಬೈಕ್ ಚಕ್ರನೇ ಹಾಕಿದ್ದಾರೆ. ಇದು ಬೈಕ್ ಚಕ್ರ ಹಾಕ್ಬಿಟ್ಟು ತಗೊಂಬಂದಿದ್ದಾರೆ. ಗಾಡಿ ಸೂಪರ್ ಸೈಕಾಗಿದೆ. ಈ ಕಾರ್ನ ನಾವು ಆದಷ್ಟು ಎಷ್ಟೇ ಪ್ರಯತ್ನ ಮಾಡಿದ್ರೂ ತೆಗಿಯೋಕ್ಕಾಗಲಿಲ್ಲ.
ನಮ್ಮ ಅಕ್ಕನ ಫೋನಲ್ಲಿ ಮಾಡೋದು, ನನ್ನ ಫೋನಲ್ಲಿ ಮಾಡ್ದೋ, ಆದರೂ ಫುಲ್ಲು ಕ್ಲಾರಿಟಿಯಾಗಿ ಬರೋಷ್ಟು ಗಂಟನೂ ನಮ್ಮ ಅಕ್ಕ ನಿಂತ್ಕೊಂಡು ಅವಳ ಪೇಷನ್ಸ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬರೋ ಗಂಟ ಕಾಯ್ದ್ಲು. ಬಂದಾದಮೇಲೆ ಒಂದು ಫ್ರ್ಯಾಕ್ಚರ್ ಯಾವ ರೀತಿ ಇದು ಮಾಡಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಅವಳು ಇದು ಫೋನ್ ಫಸ್ಟು ಅವಳು ಇದು ನೋಡಿ, ಕಾರ್ ಮಾಡಿಫಿಕೇಷನ್ ಸಖತ್ತಾಗೈತೆ. ಇದು ಬೆಂಚ್ ಕಡೆಯವ್ರದ್ದೇ, ಬೆಂಚ್ ಕಾರು, ಆಗ್ಲ ಕಾಲದ ಬೆಂಚ್ ಇದು, ಬೆಂಜ್ ಅವ್ರದ್ದು ಜೀಪ್ ಅದು. ಅದಾದಮೇಲೆ ಇಲ್ಲಿ ಬರ್ತಾಯಿದ್ದೀವಿ ನೋಡಿ. ಇಲ್ಲಿ ಬಂದಾಗ ನೋಡಿ, ಇದು ಆಗ್ಲ ಕಾಲದಲ್ಲಿ ಆರ್ಮಿ ಮತ್ತು ಅವರು ಬಳಸ್ತಾಯಿದ್ದಂತೆ ಟ್ರಕ್ಕಿಂಗೆ. ಈಗ ಹಿಮಾಲಯದಲ್ಲಿ ಗಾಡಿಗಳು ಬೇಕಲ್ಲ, ಅದಕ್ಕೋಸ್ಕರ ಬಳಸ್ತಾಯಿದ್ದಿದ್ದು ಗಾಡಿ ಇದಂತೆ. ಈ ಗಾಡಿನ ನಾವು ಒಂಥರ ನೋಡೋಕ್ಕೆ ಯಾವ ಡೋರು ಇಲ್ಲ, ಇಲ್ಲ, ಸೇಫ್ಟಿ ಮೆಜರ್ಸ್ ಅಂತೂ ಇಲ್ಲವೇ ಇಲ್ಲ. ಆದರೆ ಗಾಡಿ ಮೇಲೆ ಕುತ್ಕೊಂಡು ಆಗ್ಲ ಕಾಲದಲ್ಲಿ ಇದು ಮಾಡ್ತಾಯಿದ್ರಂತೆ. ಇದು ಲಾಂಚ್ ಆಗಿದ್ದು 1967 ಇದರ ಹೆಸರು ಬಂದು ಸ್ಟಾರ್ಟರ್ ಅಂತ. ಈಗ ನೋಡಿ ಇಲ್ಲಿ ಬಂದು ಈ ಕಾರು ಈಗಲ ಕಾಲದಲ್ಲಿ ಈ ಥರದ್ದೇ ಕಾರ್ಗಳು ಈಗ ಫೇಮಸ್ ಆಗಿರೋ ಕಾರ್ಗಳಿವು. ಈ ಕಾರು ಸೂಪರಾಗಿದೆ. ಇದು ಲಾಂಚ್ ಆಗಿರೋದು 1957. ಆಗಲೇ ನೋಡಿ ಯಾವ ರೀತಿ ಕೊಟ್ಟಿದ್ರು ಅಂತ. ಫ್ಲೆಟ್ 1100 ಎಲಿಗೇಟ್ ಅಂತ ಇದ್ರು ಗಾಡಿ ಹೆಸರು. ಗಾಡಿ ಹೆಸ್ರುಗಳು ಒಂಥರ ಟ್ರಿಕ್ಕಿ, ಅಂದರೆ ನಮ್ಗೆ ಒಂಥರ ಇದ್ರ ಕಣಂಗೆ ಕಾಣಿಸ್ತದೆ, ಆದರೆ ಒಂದು ಸಖತ್ತಾಗಿ ಇದೆ. ಈಗ ಬಂದು ಅದೇ ಕಂಪ್ನಿಯವ್ರದ್ದೇ ಫ್ಲಿಟ್ 1100 ಸೂಪರ್ ಸೆಲೆಕ್ಟ್ ಅಂತೆ. 1964 ಲಾಂಚ್ ಆಗಿರೋ ಗಾಡಿ, ಅವ್ರ ಕಂಪ್ನಿಯವ್ರದ್ದೇ. ಮತ್ತು ಇಲ್ಲಿ ನೋಡಿ ಫ್ಲಿಟ್ ಅವ್ರದ್ದೇ. ಇದು ನೆಕ್ಸ್ಟು ಬರೋದು ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಒಂದು ಕಂಪ್ನಿ ಬ್ರ್ಯಾಂಡ್ ಇದೆಯಲ್ವಾ, ಆ ಬ್ರ್ಯಾಂಡ್ ಅವ್ರದ್ದು ಎಷ್ಟು ಗಾಡಿ ಇರ್ತದೋ ಒಂದೇ ಕಡೆ ನಿಲ್ಲಿಸೋದು, ಆ ರೀತಿ. ಇದು 1962 ಫ್ಲಿಟ್ ಅವ್ರದ್ದೇ ಮತ್ತೆ ಬಿಟ್ಟಿರೋದು ಗಾಡಿ ಇದು. ಅದೇ ಥರದ ಗಾಡಿಗಳು. ಇಲ್ಲಿ ನೋಡಿ ನಮ್ಮ ಅಕ್ಕ ವರ್ಷಕ್ಕನ್ನ ಏನೋ ಬರ್ತಾಯಿರ್ಲಿಲ್ಲ, ನಾನು ಹಂಗೆ ಇದು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬರ್ತಿದೆಯಲ್ಲ, ಈ ಗಾಡಿ ಬಂದು ನಮ್ಮ ಯಾವುದು ಗಾಡಿ ಅಂದರೆ ಇದು 1980 ರಿಲೀಸ್ ಆಗಿರೋ ಗಾಡಿ ಇದು. ಆಗ್ಲ ಕಾಲದಲ್ಲಿ ಟ್ಯಾಕ್ಸಿಗೋಸ್ಕರ ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಈ ಗಾಡಿ ವಿಶೇಷತೆ ಏನಂದರೆ, ಮೈಲೇಜ್ ಕೊಡ್ತಾಯಿತ್ತು, ಆದರೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಮೈಲೇಜ್ ಇರಲಿಲ್ಲ. ಈಗ 2000 ಬಂದರೆ ಅಂಬಾಸಿಡರ್ ಗಾಡಿ ಅದು. ಈಗ ನೋಡಿ ಇಲ್ಲಿ ಟ್ರಕ್ಕು, ಈ ಟ್ರಕ್ ನೇಮ್ ಬಂದು ವಿಲಿಯರ್ಸ್ ಟ್ರಕ್. 1958 ಟ್ರಕ್ಕು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಅದಾದಮೇಲೆ ನೋಡಿರಿ ಈಗ ಬರ್ತೀವಿ ನೋಡಿರಿ, ಭಾಳ ರಾಕ್ಷಸನ ಕಣಂಗೆ ಐತೆ ಟ್ರಕ್. ಮಾಡಿಫಿಕೇಷನ್ ಏನು ಆಗ್ಲ ಕಾಲದಲ್ಲಿ ಮಾಡಿಸಿರೋದು ಅದೇ ಇದು ಧರ್ಮಸ್ಥಳದವ್ರದ್ದೇ ಟ್ರಕ್ ಅಂತ. ಇದು ಆಗ್ಲ ಕಾಲದಲ್ಲಿ ತಗೊಬಂದು ನಿಲ್ಲಿಸಿರೋದು ಇಲ್ಲಿ ಈ ಟ್ರಕ್ಕನ್ನು. ಇದು ಧರ್ಮಸ್ಥಳದವ್ರದ್ದು. ಆಗ್ಲ ಕಾಲದ ಟ್ರಕ್ಗಳು ನೋಡೋಕ್ಕೆ ಒಂದೊಂಥರ ಒಂದು ಇಲ್ಲಿ ನಿಂತಿರೋ ಟ್ರಕ್ಗಳೆಲ್ಲ ಆಗ್ಲ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಯೂಸ್ ಆಗಿರೋ ಟ್ರಕ್ಕೆ. ಇದು 1974 ಧರ್ಮಸ್ಥಳದಲ್ಲಿ ಟ್ರಕ್ಕು ಟಾಟಾ ಕಂಪ್ನಿಯವ್ರದ್ದು ಇದು ಗಾಡಿ. ಟಾಟಾ ಕಂಪ್ನಿಯವ್ರದ್ದು ಲಾಂಚ್ ಆಗಿರೋ ಗಾಡಿ ಇದು. ಮತ್ತು ಇಲ್ಲಿ ನೋಡಿ ಇದು ಫಿಟ್ ಜೀಪ್ ಅಂತ ಇದ್ರ ಹೆಸರು. ಫಿಟ್ ಅಂತ ಇರೋದು ಇದ್ರ ಇದೇನಪ್ಪ ಅಂದರೆ ಡೋರ್ಗಳು ಮತ್ತು ಒಂದಷ್ಟು ಮೆಟೀರಿಯಲ್ಸ್ ಎಲ್ಲ ವುಡ್ಡಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಗಾಡಿ ಇದು. ಈ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಗಾಡಿಗಳು ನೋಡಿರಿ, ಆಗ್ಲ ಕಾಲದಲ್ಲಿ ಮೆಟಲ್ಗಿಂತ ವುಡ್ಡು ಜಾಸ್ತಿ ಅಂತ ಯೂಸ್ ಮಾಡಿರೋದು. ನೋಡಿ ಇದು ಒಂಥರ ವುಡ್ಡು ಕಮ್ ಮೆಟಲ್, ವುಡ್ಡು ಯೂಸ್ ಮಾಡಿ ಮೆಟಲ್ನು ಯೂಸ್ ಮಾಡಿ ಲಾಂಚ್ ಮಾಡಿರೋ ಗಾಡಿ ಇದು. ಈ ಗಾಡಿ ಒಂಥರ ಸೈಕಾಗೈತೆ. ಇದರಲ್ಲಿ 15 ಮಿನಿಮಮ್ ಅಂದ್ರೆ ಒಂದು 6-8 ಮೆಂಬರ್ಸ್ ಕೂತ್ಕೊಂಡು ಹೋಗೋ ಗಾಡಿ ಥರ ಇದೆ. ಈಗಲ ಕಾಲದಲ್ಲಿ ಟಾಟಾ ಸುಮೋ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಗಾಡಿ. ಆದರೆ ಟಾಟಾ ಸುಮೋಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಗಾಡಿ. ಮೈಲೇಜು ಚೆನ್ನಾಗಿದೆಯೇ, ಎಲ್ಲ ಫುಲ್ಲು ಸಖತ್ತಾಗಿದೆ. ಆಗ್ಲ ಕಾಲದಲ್ಲೇ ಇದುವೇ 96 to 99 ಅಂತ ಹಾಕಿದ್ರು ನಾನು ನೋಡಿದಾಗ. 99 ಇದಂತೆ, 99 ಮೈಲೇಜ್ ಕೊಡ್ತಾಯಿದ್ದು ಪರ್ ಅವರ್ಗೆ. ನೆಕ್ಸ್ಟು ನಾವು ಏನಕ್ಕೆ ಒಂದಷ್ಟು ಗಾಡಿಗಳು ತಿರುಗ್ದಂಗೆ ಮಾಡಿಬಿಟ್ಟಿದ್ದಾರೆ. ನಾವು ಎಷ್ಟೇ ನೋಡಿದ್ರು ಮಾಡಿಫಿಕೇಷನ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಆದಷ್ಟು ಟ್ರೈ ಮಾಡಿ ಲಾಂಚ್ ಮಾಡ್ತಾಯಿದ್ದೋ. ಈಗ ನೋಡಿ ಇಲ್ಲಿ ಲಾಸ್ಟಲ್ಲಿ
ಇದು ಮಾಮೂಲಿ ಟಾಟಾ ಸುಮೋ ಹೆಂಗಿದೆಯೋ ಇಲ್ಲಿ ನೋಡಿ, ಇದಕ್ಕೆ ಬೀರುಗೆ ತೆಗಿಯೋಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ಚಿಲ್ಕ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಗಾಡಿನ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಕಾರ್ ನೀವು ನೋಡ್ತಾ ಇದ್ದೀವಿ ನೋಡಿ. ಇದು ಈಗಲೂ ಕಾಲದ ಕಾರ್ಗಳು 2004 ಅಲ್ಲಿ ಲಾಂಚ್ ಆಗಿರೋ ಕಾರ್ ಇದು. ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬಂದು ಇಲ್ಲಿ ಸುಮ್ಮನೆ ನಾವು ನಿಂತಿರೋದನ್ನೆಲ್ಲ ನಮ್ಮಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಒರೆಸಿ ಏನೋ ನನಗೆ ಹೇಳ್ತಾವಳೆ. ಆಗ ನಾನು ನಮ್ಮ ಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೆ, ಅದನ್ನ ನೋಡಿಕೊಂಡು ನಮ್ಮಮ್ಮ ಕ್ಯಾಪ್ಚರ್ ಮಾಡಿದ್ದಾರೆ. ಕಾರು ಈಗಲೂ ಕಾರದ್ದು ಅದು ಈ ಕಾರ್ ಬಂದು ಬೆಂಚ್ ಕಂಪ್ನಿಯವ್ರದ್ದು. ಬೆಂಜ್ ಕಂಪ್ನಿ ಕಾರ್ ಇದು. ಇದು ಮಾಡ್ಯೂಲು ಇದಕ್ಕಿಂತ ಇದು ಫಸ್ಟ್ ಬಂದಿರೋದು. ಯಾವುದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಬೆನ್ಸು ಫಸ್ಟ್ ಬಂದಿರೋ ಕಾರು. ಬೆಂಚ್ ಅವ್ರದ್ದು ಮೊದಲನೇ ಕಾರು ಇದು. ಬೆನ್ಸ್ ಇಸ್ ಎ ಬೆನ್ಸ್ ಇಸ್ ನೋನ್ ಎಸ್ ಎ ಬೆನ್ಸ್. ಇದಾದಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ 1995 BMW ಕಾರ್ ಅವರು ಲಾಂಚ್ ಮಾಡಿರೋದು. 1995 ಅವ್ರದ್ದು BMW ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ ತಗೊಬಂದು ನಿಲ್ಲಿಸಿರೋದು. BMW ಕಾರ್ ಅವ್ರದ್ದು. ಇದು 7 ಸೀರೀಸ್ ಅಂತ, 7 ಸೀರೀಸ್ ಕಾರ್ ಇದು. BMW ನೋಡಿ ಯಾವ ರೀತಿ ಇದೆ. ಈಗಲೂ ಕಾಲದ BMW ಆಗಲೂ ಕಾಲದ BMW ಮ್ಯಾನುಫ್ಯಾಕ್ಚರ್ ಸಕ್ಕತ್ತಾಗೈತೆ. ಇದು ಟೊಯೋಟಾ ಕಂಪ್ನಿಯವರು 1919 ಲಾಂಚ್ ಮಾಡಿರೋ ಕಾರ್ ಇದು. ಈ ಕಾರ್ ಬಂದು ಆದಷ್ಟು ಸಖತ್ ಮೈಲೇಜ್ ಕೊಟ್ಟಿದೆ ಗಾಡಿ. ನೆಕ್ಸ್ಟು ನಾವು ಬರ್ತಾಯಿದ್ದೀವಿ ನೋಡಿ. ಇದು ಬೆನ್ಸ್ ಅವ್ರದ್ದು ಇನ್ನೊಂದು ಗಾಡಿ. ಇದು ನೋಡ್ಕೊಂಡು ಮುಂದೆ ಬರ್ತಾಯಿದ್ದೀವಿ. ನಮ್ಮ ಅಕ್ಕ ನೋಡಿ ಅಲ್ಲೇ ಬರ್ತಾಯಿದ್ದಾಳೆ, ನನ್ನ ಪಕ್ಕದಲ್ಲೇ ಬರ್ತಾಯಿದ್ದಾಳೆ ವಿಡಿಯೋ ಮಾಡ್ಬೇಕಾರೆ. ಇಲ್ಲಿ ನೋಡಿ, ಇದು 2005 ಜಾಗ್ವಾರ್ ಅವ್ರು ಲಾಂಚ್ ಮಾಡಿದ ಮೊದಲನೇ ಕಾರು. ಜಾಗ್ವಾರ್ XJ6 ಅಂತ ಆಗಿರೋ ಕಾರು. ಜಾಗ್ವಾರ್ ಅವ್ರ ಮೊದಲನೇ ಕಾರ್ ಇದು. ಆಗಲೇ ಈಗ ಯಾವ ರೀತಿ ಮಾಡಿ ಇದು ಬಿಟ್ಟಿರೋದು ನೋಡಿ ಗಾಡಿ. ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿನೇ ಇದು. ಗಾಡಿ ನೋಡಿ ಯಾವ ರೀತಿ. ಈಗ ನೆಕ್ಸ್ಟ್ ಬರೋ ಕಾರ್ಗಳೆಲ್ಲ ಇನ್ಫಾರ್ಮೇಷನ್ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅದನ್ನ ನೋಡಿಕೊಂಡು ನಾವು ಈಗ ನೋಡಿ, ನಾವು ಇಲ್ಲಿಗೆ ಬಂದು ಇಲ್ಲಿ ಅಂಬಾಸೆಡರ್ 2000 ಮಾಡಲು ಮೇ ಬಿ ಹೇಳಿದ್ದೀನಿ ಅನಿಸ್ತದೆ. ಫಸ್ಟು ಹೇಳಿಲ್ದರೆ ಮತ್ತೆ ಹೇಳ್ತಿದ್ದೀನಿ ನೋಡಿ. ನೆಕ್ಸ್ಟು ಇದು ಅಂಬಾಸೆಡರ್ ಅವ್ರದ್ದೇ ಕಾರ್ಗಳು ಇವೆಲ್ಲ. ಆಗಲೂ ಕಾಲದಲ್ಲಿ ಫಸ್ಟು ಲಾಂಚ್ ಆಗಿದೆ ಕಾರು ಇದು. ಇದಾದಮೇಲೆ 2012 ಲಾಂಚ್ ಆಯಿತು ಈ ಗಾಡಿ. ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ನೆಕ್ಸ್ಟ್ ನೋಡಿ, ಈಗ ಅದು ಬರ್ತಾಯಿದ್ದೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ವಿಷ್ಣುದಾದ ಅವ್ರದ್ದು ಕಾರಿದು. ವಿಷ್ಣುದಾದ ಸರ್ ಅವ್ರದ್ದು ಕಾರು. 1983 ತಗೊಂಡು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು. ಡೆಸ್ಟಾನ್ ಬ್ಲೂ ಬರ್ಡ್ ಅಂತೆ. ಡೆಸ್ಟಾನ್ ಬ್ಲೂ ಬರ್ಡ್ KA04 ರಿಜಿಸ್ಟರ್ ಗಾಡಿ. ನಮ್ಮ ವಿಷ್ಣುದಾದ ಸರ್ ಅವ್ರದ್ದು ಕಾರಿದು. ಅವರು ಇಷ್ಟಪಟ್ಟು ತಗೊಂಡಿರೋ ಕಾರ್ ಅಂದರೆ ಇದೆ. ಈ ಕಾರು ಈಗಲೂ ಮೇ ಬಿ ಇವರು ನಮ್ಮ ವೀರೇಂದ್ರ ಹೆಗಡೆ ಸರ್ ಅವರು ಆದಷ್ಟು ಪೇಷನ್ಸಿಂದ ಕಾರ್ಗಳನ್ನ ಕಲೆಕ್ಟ್ ಮಾಡಿ ಅವ್ರ ಥಾಟ್ಸೇ ಸಖತ್ತಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವ್ರು ಅಂದ್ಕೊಂಡಿರೋ ಥರನೇ ಅವರು ಮ್ಯೂಸಿಯಮ್ಮು ಮಾಡಿ, ಈ ಮ್ಯೂಸಿಯಮ್ಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಐಡಿಯಾ ಕೊಟ್ಟಿದ್ದೆ. ಮ್ಯೂಸಿಯಮ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರೋದು ನಮ್ಮ ಇವ್ರ ಕಡೆಯಿಂದ ಐಡಿಯಾ ಸಿಕ್ಕಿದ್ದಂತೆ, ಲೇಡಿ ಇಂಜಿನಿಯರಿಂದ. ಇದು ಸ್ಕ್ವಾಡಾ. ಈಗಲೂ ನೋಡಿದ್ದೀರ ಸ್ಕೋಡಾದವ್ರದ್ದು ಕಂಪ್ನಿ ಕಾರ್ ಇದು. ಆಗಲೂ ಕಾಲದ ಸ್ಕೋಡಾದವ್ರದ್ದು ಒಳ್ಳೆ ಇದ್ರ ಕಡೆಗಿದೆ ನೋಡಿ. ಒಳ್ಳೆ ಚಿಕ್ಕ ಮಕ್ಳುಗಳು ಓಡ್ಸೋಕೆ, ಚಿಕ್ಕ ಮಕ್ಳುಗಳು ಆಟ ಆಡೋ ಸಾಮಾನು ಥರ ಗಾಡಿಗಳಿವೆ. ಇದು ಇದು ಬಂದು ಒಪ್ಯಾಗಲ್. ಇದೇ ಮೊದಲನೇ ಗಾಡಿ ಲಾಂಚ್ ಆಗಿರೋದು. ಇದು ಲಾಂಚ್ ಆಗಿರೋದು 1930 ಜರ್ಮನಿಲಿ ಈ ಗಾಡಿ ಬಂದು. ಅದಾದಮೇಲೆ ನಾವು ನೆಕ್ಸ್ಟು ನೋಡಿ, ಈಗ ಇಲ್ಲಿ ಎಲ್ಲ ಫುಲ್ಲು ನೋಡಿಕೊಂಡು ಗಾಡಿಗಳು ಅಷ್ಟೊಂದು. ನೆಕ್ಸ್ಟು ಕಾರಲ್ಲದೆ ಬೈಕ್ ಕಲೆಕ್ಷನ್ ನೋಡಿ. ಈಗ ಆಗಲೂ ಕಾಲದ ಲೂನೋಗಳು, ಚೇತಕ್ಕು, ಆಮೇಲೆ ಇಲ್ಲಿ ಬರ್ತಾ ನೋಡಿ ಯಾವ ರೀತಿ ಮಾಡಲ್ಗಳು.
ಎಲ್ಲ ಥರನ ಕಲೆಕ್ಷನ್ನು ನಮ್ಮ ಸರ್ರು ವೀರೇಂದ್ರ ಹೆಗಡೆ ಸರ್ ಮಾಡಿದ್ದಾರೆ. ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ನಾನು ಇಲ್ಲಿ ನೋಡಿ ಇಲ್ಲಿ ಆಗ್ಲ ಕಾಲದ್ದು ರಾಯಲ್ ಎನ್ಫೀಲ್ಡ್ ನೋಡಿದ್ದೀರಾ, ಆ ಗಾಡಿ ಆ ಕಡೆ ಆಪೋಸಿಟ್ ಸೈಡಲ್ಲಿ ಇದಿರೋದು. ಇದಕ್ಕೆ 2 ಗೇರ್ಗಳು ಕೊಟ್ಟಿದ್ದಾರೆ, ಮೇಲ್ಗಡೆಗೊಂದು ಕೆಳಗಡೆಗೊಂದು. ಅದಾದಮೇಲೆ ಇಲ್ಲಿ ನೋಡಿ, ಇದು ಆಗ್ಲ ಕಾಲದಲ್ಲಿ ಬುಲೆಟ್ ಅವ್ರದ್ದು, ಇದು RX ಅಂತ. ಆಗ್ಲ ಕಾಲದ RX ಗಾಡಿ ನೋಡಿ ಯಾವ ರೀತಿ ಇದೆ ಅಂತ. ಮತ್ತು ಇದು ಈ ಗಾಡಿನ ಆ ಕಡೆಯಿಂದ ತೋರಿಸ್ತೀನಿ ನೋಡಿ. ಇದ್ರ ಹೆಸರು ನೋಡಿ, ವೆಲ್ಸ್ ಅಂತ. ಒಳ್ಳೆ ನಮ್ಮ ಆಗ್ಲ ಕಾಲದಲ್ಲಿ ಕಾರ್ಗಳಿದ್ವಲ್ಲ, ಎಲ್ಲ ಕಾರು ನೋಡಿಕೊಂಡು ಮತ್ತೆ ರಿಟರ್ನ್ ಆಗ್ತಾಯಿದ್ದೀನಿ ನೋಡಿ. ರಿಟರ್ನ್ ಆಗಿಬಿಟ್ಟು ನೋಡಿ, ಈಗ ರಿಟರ್ನ್ ಆಗ್ತಾಯಿದ್ದೀವಿ ಪಯಣದಿಂದ. ಮತ್ತೆ ಒಂದು ಫೋಟೋ ಕಿಪ್ಚರ್ ಇರಲಿ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.